ಈ ದಿನ ಸತ್ಯವೇದದಲ್ಲಿ ಕೀರ್ತನೆಗಳು ಕೀರ್ತನೆ 37 23ರಿಂದ 25ನೇ ವಚನ ತನಕ ನಾನು ಓದ್ತೇನೆ. ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಈ ದಿನ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾವು ಓದಿರುವಂತಹ ವಾಕ್ಯ ಭಾಗದಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಪದ, ಒಂದು ವಾಕ್ಯ, ಒಂದು ವಚನ, ಯೆಹೋವನು ಅವರನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ನನಗೆ ನೀಡಲ್ಪಟ್ಟಂತ ಶೀರ್ಷಿಕೆಯ ಒಳಗಡೆನೆ ದ ವೇ ಹೌ ಗಾಡ್ ಲೀಡ್ಸ್ ಹಿಸ್ ಪೀಪಲ್ ಅಂಡ್ ಗೈಡ್ಸ್ ಹಿಸ್ ಪೀಪಲ್. ತನ್ನ ಜನರನ್ನು ದೇವರು ಹೇಗೆ ನಡೆಸುತ್ತಾನೆ, ಹೇಗೆ ಅವರಿಗೆ ಮಾರ್ಗದರ್ಶನ ನೀಡುತ್ತಾನೆ, ಹೇಗೆ ಅವರನ್ನು ಸಂರಕ್ಷಿಸ್ತಾನೆ, ಹೇಗೆ ಅವರನ್ನು ಕಾಪಾಡುತ್ತಾ ನಡೆಸುತ್ತಾ ದೇವರು ಅವರನ್ನು ಕಾಯುತ್ತಾನೆ ಎಂಬುದು ಈ ದಿನದಲ್ಲಿ ನಾವು ವಾಕ್ಯದ ಬೆಳಕಿನಲ್ಲಿ ಧ್ಯಾನ ಮಾಡುತ್ತಾ, ಕರ್ತನಲ್ಲಿ ಪ್ರಿಯರೇ, ನಾವು ಓದಿರುವ ವಾಕ್ಯ ಭಾಗದಲ್ಲಿ ನಾವೊಂದು ಸಂಗತಿ ಕಾಣ್ತೇವೆ. ಯೆಹೋವನೇ ಕೈ ಹಿಡಿದು ಉದ್ಧಾರ ಮಾಡುವನು. ಉದ್ಧಾರವು ಮೂಡಣದಿಂದಾಗಲಿ ಪಡವಣದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ನಾವು ಮೇಲಿನ ವಾಕ್ಯದಲ್ಲಿ ನೋಡಿದೆವು, ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಸತ್ಪುರುಷನು, ನೀತಿವಂತನು, ಇವೆಲ್ಲ ಕೂಡ ದೇವರ ದೃಷ್ಟಿಯಲ್ಲಿ ಇರುವಂತಹ ಸತ್ಪುರುಷನು, ದೇವರು ಆರಿಸಿಕೊಂಡಿರುವಂತಹ ನೀತಿವಂತನು, ದೇವರ ದೃಷ್ಟಿಯಲ್ಲಿ ಇರುವಂತಹ ಸತ್ಪುರುಷನು, ನೀತಿವಂತನು ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕಾಗಿರುವ ಅವಶ್ಯಕತೆ ಇರುತ್ತದೆ. ಹಾಗಾದರೆ ನಾವು ಸತ್ಯವೇದದಲ್ಲಿ ಗಮನಿಸಿ ನೋಡುವಾಗ ದೇವರು ಹೇಗೆ ನಡೆಸುತ್ತಾನೆ, ಹೇಗೆ ನಡೆಸುವನು ಎಂಬುದನ್ನು ನಾವು ನೋಡ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 16-17 ವಚನದಲ್ಲಿ ನಾವೊಂದು ಮಾತು ಕಾಣ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 16-17 ವಚನಗಳಲ್ಲಿ ಶಿಷ್ಟನಿಗೂ ದುಷ್ಟನಿಗೂ ಇರುವ ವ್ಯತ್ಯಾಸವನ್ನು ನಾವಲ್ಲಿ ಕಾಣ್ತೇವೆ. ಅಲ್ಲಿ ಬರೆಯಲ್ಪಟ್ಟಿರುವಂತ ಒಂದು ಸಂಗತಿಯನ್ನ ನಾವು ನೋಡುವುದಾದ್ರೆ, ಜ್ಞಾನೋಕ್ತಿಗಳು 24-16-17 ಹೀಗೆ ಓದ್ತೇವೆ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಶಿಷ್ಟನು 7 ಸಾರಿ ಬಿದ್ದರು. 7 ಎಂಬುದು ಒಂದು ಸಂಪೂರ್ಣತೆಯ ಸಂಕೇತದ ಸಂಖ್ಯೆ ಆಗಿದೆ. ಅಂದರೆ ಅವನು ಬಿದ್ದರೂ ಅವನು ಮತ್ತೆ ಏಳುವನು. ಕರ್ತನಲ್ಲಿ ಪ್ರಿಯರೇ, ಗಾಡ್ ಈಸ್ ಆಲ್ವೇಸ್ ಸಿಂಪಥೆಟಿಕ್ ಟುವರ್ಡ್ಸ್ ಹಿಸ್ ಪೀಪಲ್. ತನ್ನ ಜನರ ಬಗ್ಗೆ ಅಪಾರವಾದ ಕರುಣೆ ಇರುವವನು, ಕನಿಕರ ಇರುವವನು, ಪ್ರೀತಿ ಇರುವವನು. ಮಕ್ಕಳು ಬಹಳ ಚೆನ್ನಾಗಿ ದೇವರ ಪ್ರೀತಿಯನ್ನು ಕುರಿತು ಹಾಡನ್ನ ಅರ್ಥಗರ್ಭಿತವಾಗಿ ಆತ್ಮಿಕವಾಗಿ ಹಾಡಿದ್ರು. ಅಣ್ಣವರು ಹೇಳಿದ ಹಾಗೆ ಅವರ ಆತ್ಮಿಕ ಉತ್ತೇಜನದ ಹಾಡುಗಳು ಮುಂದಕ್ಕೆ ನಮಗೆ ಅವಶ್ಯಕ. ಇಲ್ಲಿ ನಾವು ನೋಡುವಾಗ ದುಷ್ಟರಾದರೆ ಬಿದ್ದು ಹೋಗುವನು. ಇಲ್ಲಿ ನಾವು ಒಂದು ಸಂಗತಿಯನ್ನು ಕಾಣ್ತೇವೆ. ಒಂದು ವೇಳೆ ಶಿಷ್ಟನು ಬಲಹೀನನಾದಾಗ ಬಿದ್ದು ಹೋಗುತ್ತಾನೇನೋ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ವೀಕ್ನೆಸ್ ಈಸ್ ನಾಟ್ ವಿಕೆಡ್ನೆಸ್. ಬಲಹೀನತೆಯು ದುಷ್ಟತನವಲ್ಲ. ಬಲಹೀನತೆ ಇಲ್ಲವನನ್ನು ದೇವರು ಬಲಪಡಿಸುವನಾಗಿರ್ತಾನೆ. ಬಲಹೀನತೆ ಇಲ್ಲವರನ್ನು ದೇವರು ಕೈ ಎತ್ತಿ ನಡೆಸುವಂತವನಾಗಿರ್ತಾನೆ. ಆದರೆ ಆ ವೀಕ್ನೆಸ್ ಕಂಟಿನ್ಯೂ ಆದಾಗ
ಅದು ವಿಕೆಟ್ನೆಸ್ ಆಗಿ ಮಾರ್ಪಟ್ಟಾಗ ದೇವರು ಹೇಳುವ ಮಾತೇನಂದ್ರೆ, ಹೋಶೇಯ ಗ್ರಂಥದಲ್ಲಿ ನಾವು ಒಂದು ಮಾತನ್ನು ಕಾಣ್ತೇವೆ. ದಯಮಾಡಿ ನೋಡ್ರಿ. ಹೋಶೇಯ ಗ್ರಂಥದಲ್ಲಿ ದೇವರು ತನ್ನ ಒಂದು ಅಸಹಾಯಕತೆಯನ್ನ, ತಾನು ಎಂತ ವೇದನೆಯನ್ನು ಅನುಭವಿಸಿದ್ದೇನೆ ಎಂಬುದನ್ನ ಎಫ್ರಾಯಿಮನ ಕುರಿತು ಬಾಧೆ ಪಡುತ್ತಾ ಹೇಳುವ ಮಾತಲ್ಲಿ ಕಾಣ್ತೇವೆ. ಹೋಶೇಯ ಗ್ರಂಥ ಮೈನರ್ ಪ್ರಾಫಿಟ್ಸ್ ನಲ್ಲಿ ಮೊದಲನವರು, ಹೋಶೇಯ ಗ್ರಂಥ 11ನೇ ಅಧ್ಯಾಯ 3ನೇ ವಚನ. ದಯಮಾಡಿ ಯಾರಾದರೂ ತೆಗೆದಿದ್ರೆ ನನಗೆ ಸಹಾಯ ಮಾಡಬಹುದು. ನಾನೇ ಎಫ್ರಾಯಿಮಿಗೆ ನಡೆದಾಟವನ್ನು ಕಲಿಸಿದೆನು, ಅದನ್ನು ಕೈಯಲ್ಲಿ ಎತ್ತಿಕೊಂಡೆನು. ತನ್ನನ್ನು ಸ್ವಸ್ಥ ಮಾಡಿದವನು ನಾನೇ ಎಂದು ಅದಕ್ಕೆ ತಿಳಿಯಲಿಲ್ಲ. ಓದಿ ಸಿಸ್ಟರ್ ಮುಂದಕ್ಕೆ. ನಾನು ನನ್ನ ಜನರನ್ನು ಮಾನವರಿಗೆ ತಕ್ಕ ಮೂಗುದಾರದಿಂದ, ಅಂದರೆ ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು. ನೊಗವನ್ನು ತಲೆಯ ಈಚೆಗೆ ತೆಗೆಯುವವರಂತೆ ನಾನು ಅವರನ್ನು ಸುಧಾರಿಸಿ ಅವರಿಗೆ ತೀನಿಯನ್ನು ನಯದಿಂದ ಇಕ್ಕಿದೆನು. ಎಂಥ ಪ್ರೀತಿ ದೇವರು! ಆದರೂ ಅವರು ಏನು ಮಾಡಿದ್ದಾರೆ ಎಂಬುದಾಗಿ ನೋಡುವಾಗ, ಹೋಶೇಯ ಗ್ರಂಥ 7ನೇ ಅಧ್ಯಾಯ 8ನೇ ವಚನದಲ್ಲಿ ನಾವೊಂದು ಮಾತನ್ನು ಕಾಣ್ತೇವೆ. ಎಫ್ರಾಯಿಮನ ಬಗ್ಗೆ, ಎಫ್ರಾಯಿಮು ಜನಾಂಗಗಳಲ್ಲಿ ಕಲಿತುಕೊಳ್ಳುತ್ತದೆ, ಎಫ್ರಾಯಿಮು ತಿರುಗಿ ಹಾಕದ ಚಪಾತಿ. ಎಫ್ರಾಯಿಮು ತಿರುವಿ ಹಾಕದ ಚಪಾತಿ ಎಂಬುದಾಗಿ ಒಂದು ಸಿಂಬಾಲಿಕ್ ಎಕ್ಸ್ಪ್ರೆಷನ್ ದೇವರು ಕೊಡುವಂತದನ್ನ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ದೇವರು ನಡೆಸಬೇಕೆಂಬುದಾಗಿ ಬಯಸಿದ್ದಾನೆ ನಿಜ. ಎಫ್ರಾಯಿಮನನ್ನೇ ನಿನಗೆ ತಿನ್ನಿಸುವನೆಂಬುದಾಗಿ ಹೇಳುತ್ತಾನೆ ನಿಜ. ಆದರೆ ಎಫ್ರಾಯಿಮು ಕಲಿತುಕೊಂಡು ಹೋಗಿದೆ, ಮಿಕ್ಸಪ್ ಆಗಿ ಹೋಗಿದೆ, ಅನೇಕ ಜನರೊಂದಿಗೆ ಸೇರಿಕೊಂಡು ಹೋಗಿದೆ. ಅದು ಏನಾಗಿದೆ ಎಂಬುದಾಗಿ ನೋಡುವಾಗ ಒಂದು ಎನ್ ಅನ್ಲೀವನ್ ಬ್ರೆಡ್, ತಿರುವಿ ಹಾಕದ ಚಪಾತಿ. ಅಂದರೆ ಇದರ ಒಂದು ಮಾರ್ಮಿಕ ಮರ್ಮವನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ರೆ, ಚಪಾತಿಯನ್ನು ಯಾರಾದರೂ ಅಡಿಗೆ ಮಾಡುವವರು 2 ಕಡೆ ಸುಡ್ತಾರೆ. ಎಷ್ಟೇ ಒಳ್ಳೆಯ ಅಡಿಗೆಗಾರನಾದರೂ ಚಪಾತಿಯನ್ನ ಸಿದ್ಧ ಮಾಡುವಾಗ ಅದನ್ನ ಒಂದು ಕಡೆ ಹಾಕಿ ಅದನ್ನ ಅಲ್ಲಿನೇ ತಯಾರು ಮಾಡುವುದಿಲ್ಲ. ಅದನ್ನ ಮತ್ತೆ ಸಲಾಕಿಯಿಂದ ತೆಗೆದು ಇನ್ನೊಂದು ಕಡೆಗೆ ತಿರುವು ಹಾಕ್ತಾನೆ. ಯಾಕೆಂಬುದಾಗಿ ಹೇಳುವಾಗ, ಈ 2 ಕಡೆನೂ ಕೂಡ ಸುಟ್ಟಾಗ ಅದು ರುಚಿಯಾಗಿರ್ತದೆ. ತಿರುವಿ ಹಾಕದ ಚಪಾತಿ, ತಿರುವಿ ನೋಡದಂತ ಬದುಕು, ಮಾನಸಾಂತರವಾಗದೇ ಇರುವಂತ ಒಂದು ಸ್ಥಿತಿಯನ್ನು ಈ ಮಾತುಗಳಲ್ಲಿ ನಾವು ಗಮನಿಸ್ತೇವೆ. ನಿಕೋದೇಮನಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದನ್ನೇ ಹೇಳಿದ್ದು. ಒಬ್ಬನು ತಿರುಗಿ ಜನ್ಮಿಸ್ತಾ ಹೋದರೆ, ವಿ ನೀಡ್ ಟು ಬಿ ಬಾರ್ನ್ ಅಗೈನ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಪುನರ್ಜನ್ಮ ಹೊಂದಿದಂತವರಾಗಿರ್ಬೇಕು. ಕರ್ತನಲ್ಲಿ ಪ್ರಿಯರೇ, ಯಾರಾದರೂ ಕ್ರಿಸ್ತನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿಯಾಗಿ ಹೊಸಬರಾಗಿ ಆಂತರ್ಯದಲ್ಲಿ ನಾವು ಹೊಸಬರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಎಫೆಸಿ ಗ್ರಂಥಕರ್ತ ಹೇಳುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಹೋಶೇಯನ ಗ್ರಂಥದಲ್ಲಿ ನಾವು ನೋಡುವಾಗ ದೇವರು ಆ ಎಫ್ರಾಯಿಮನ ನಡೆಯ ಮಾಡಬೇಕು. He wants to lead his people. ಎಫ್ರಾಯಿಮನ ನಡೆಸಬೇಕೆಂಬುದಾಗಿ ಬಯಸಿದನು. ಆದರೆ ನಡಿಲಿಕ್ಕಾಗದ ಸ್ಥಿತಿ ಏನು ಆಗಿದೆ ಎಂಬುದಾಗಿ ನೋಡುವಾಗ, ತಿರುವಿ ಹಾಕದೇ ಇರುವಂತಹ ಸ್ಥಿತಿ. ಒಂದು ವೇಳೆ ನಡೆಯಲು ಇಚ್ಛೆ ಪಟ್ಟರೆ, ನಡೆಯಲು ಕೆಲವು ಹೆಜ್ಜೆ ಮುಂದಕ್ಕೆ ಸಾಗಿದರೆ ದೇವರು ನಡೆಸಬಹುದು. ಆದರೆ ಎಲ್ಲೋ ಮಿಕ್ಸಪ್ ಆಗಿ ಹೋದಾಗ, ದ ಮಿಕ್ಸಿಂಗ್ ವೆಕ್ಸಸ್ ಗಾಡ್, ಅದು ದೇವರಿಗೆ ಒಂದು ಏನು ಆ ಸಂದರ್ಭ, ಆ ಸಿಚುಯೇಷನ್ ಯಾಕೆ ಈ ಜನರು ಕಲಿತುಕೊಳ್ಳಲಿಲ್ಲ? ನನ್ನ ಜೊತೆಯಲ್ಲಿ, ನನ್ನ ಬಳಿಯಲ್ಲಿ ನಾನೇ ಸ್ವಸ್ಥ ಮಾಡಿದ್ದೀನಿ ಎಂಬುದನ್ನು ಏಕೆ ತಿಳಿದುಕೊಳ್ಳಲಿಲ್ಲ ಎಂಬುದನ್ನ ನಾವು ಗಮನಿಸಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಸ್ಥಿತಿಯಲ್ಲಿ ಹೀಗಿರುವಾಗ ನಾವೊಂದು ಸಂಗತಿಯನ್ನು ಗಮನಿಸ್ತೇವೆ. ಭಕ್ತನಾದ ಮೀಕನು ಒಂದು ಮಾತನ್ನ ಹೇಳ್ತಾನೆ. ದೇವರು ಮನುಷ್ಯನನ್ನ ತಾನು ನಡೆಯ ಮಾಡಬೇಕಾದಾಗ, ದೇವರು ತನ್ನ ಜನವನ್ನ, ತನ್ನ ಪ್ರಜೆಯನ್ನ, ಇಸ್ರಾಯೇಲ್ ಜನಾಂಗವನ್ನ ನಡೆಸುತ್ತಿರುವಾಗ, ನಡೆಯ ಮಾಡುತ್ತಿರುವಾಗ, ಅವರಿಗೆ ಮಾರ್ಗದರ್ಶನ ನೀಡುವಾಗ
ಅನೇಕ ರೀತಿಗಳಲ್ಲಿ ಅವರಲ್ಲಿ ಪ್ರಶ್ನೆಗಳು, ಆಲೋಚನೆಗಳು ಉದ್ಭವ ಆಗ್ತಕ್ಕಂಥದನ್ನ ಹಳೆ ಒಡಂಬಡಿಕೆಯಲ್ಲಿಯೂ ಮತ್ತು ಹೊಸ ಒಡಂಬಡಿಕೆಯಲ್ಲೂ ನಾವು ಕಾಣ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಮೈನರ್ ಪ್ರಾಫಿಟ್ಸ್ ನಲ್ಲಿ ಒಬ್ಬ ಭಕ್ತನಾದ ಮೀಕನ್ನು ಬಹಳ ತನ್ನ ಅಂತರಾಳದಿಂದ, ತನ್ನ ಅಂತರಂಗದಿಂದ ಅವನ ಎಕ್ಸ್ಪ್ರೆಷನ್ ಆಫ್ ವರ್ಷಿಪ್, ಆತನ ಆರಾಧನೆ ಮಾಡುವಾಗ ಆತನು ದೇವರನ್ನ ಹೇಗೆ ಸ್ತುತಿಸಲಿ ಎಂಬುದಾಗಿ, ಹೇಗೆ ಆರಾಧಿಸಲಿ, ಏನನ್ನ ಸಮರ್ಪಿಸಲಿ ಎಂಬುದಾಗಿ ಪ್ರಶ್ನೆನ ಹಾಕ್ತಾನೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದಂತಹ ದೇವರನ್ನ ಆರಾಧಿಸುವಂತ ನಾವು ಈ ದಿನ, ಈ ಭಾನುವಾರ ನಾನು ದೇವರನ್ನ ಆರಾಧಿಸ್ತೇನೆ, ಬಹಳ ಚೆನ್ನಾಗಿ ಆರಾಧಿಸಿದ್ದೇನೆ, ಅಥವಾ ನಾನು ದೇವರಿಗೆ ಸ್ತೋತ್ರ ಮಾಡಿದ್ದೇನೆ ಎಂಬುದಾಗಿ ಭಾವನೆ ನಮಗೆ ಬರಬಹುದು, ಸಹಜ. ಆದರೆ ಮೀಕನು ಆತ ಎಕ್ಸ್ಪ್ರೆಸ್ ಮಾಡುವಾಗ ಈಸ್ ಇನ್ಅಡಿಕ್ವೇಟ್ ಫೀಲಿಂಗ್, ಸಾಕಾಗ್ಲಿಲ್ಲ ನಾನು ದೇವರನ್ನ ಸ್ತುತಿಸೋದು, ಸಾಕಾಗ್ಲಿಲ್ಲ ನಾನು ದೇವರನ್ನ ಆರಾಧಿಸೋದು, ಸಾಕಾಗ್ಲಿಲ್ಲ ನಾನು ದೇವರನ್ನ ಮಹಿಮೆಪಡಿಸೋದು. ಆತನನ್ನ ಮಹಿಮೆಪಡಿಸಬೇಕಾದಷ್ಟು ಮಹಿಮೆಪಡಿಸ್ಲಿಲ್ಲ, ಆರಾಧಿಸಬೇಕಾದಷ್ಟು ಆರಾಧಿಸ್ಲಿಲ್ಲ, ಸ್ತುತಿ ಸ್ತೋತ್ರ ಸಲ್ಲಿಸಬೇಕಾದಷ್ಟು ಸಲ್ಲಿಸ್ಲಿಲ್ಲ. ಆ ಕಾರಣಕ್ಕಾಗಿ ಆತನು ಗೋಗರಿಯುತ್ತ ಮನದಾಳದಿಂದ ಒಂದು ವಚನವನ್ನು ಹೇಳ್ತಾನೆ. ಅಕ್ಕ ದಯಮಾಡಿ ಆ ಮಾತನ್ನ ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 6ರಿಂದ 8 ವಚನಗಳಿಗೆ ದಯಮಾಡಿ ಓದಿ. ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನರ್ಪಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ? ಹೋಮದ ಪಶುಗಳನ್ನು, 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು, ಸಾವಿರಾರು ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನೆ? ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು? ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಥ್ಯಾಂಕ್ ಯು ಅಕ್ಕ. ಇಲ್ಲಿ ನಾವು ಗಮನಿಸಿದಾಗ ಪ್ರಶ್ನೆಗಳು ಉಂಟು. ಓದಿರೋ ವಾಕ್ಯ ಭಾಗದಲ್ಲಿ ಪ್ರಶ್ನೆಗಳಿಗೆ ಪ್ರತ್ಯುತ್ತರ ಉಂಟು. ಲಕ್ಷೋಪಲಕ್ಷ ತೈಲವನ್ನು ಕೊಟ್ಟು ಕರ್ತನೇ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಸೀದಾ ಇನ್ಅಡಿಕ್ವೇಟ್ ಫೀಲಿಂಗ್, ಎಷ್ಟಾಗಿ ನೀನನ್ನು ಸ್ತುತಿಸಲಿ, ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ಅಂದರೆ ನನ್ನ ಗರ್ಭಫಲವನ್ನು ಅರ್ಪಿಸಲು ಎಂಬುದಾಗಿ ಹೇಳುವಾಗ ಏನನ್ನ ಸಮರ್ಪಿಸಿದರು, ಎಷ್ಟು ನಾವು ಆತನನ್ನು ಮಹಿಮೆಪಡಿಸಿದರು, ಎಷ್ಟಾಗಿ ಆರಾಧಿಸಿದ್ರು ಕೂಡ ಋಣಸ್ಥರೇ ಆಗಿದ್ದೇವೆ. ಯಾಕಂದ್ರೆ ನಮ್ಮ ಆತ್ಮದ ಪಾಪ ಅಷ್ಟು ಘೋರವಾದದ್ದು, ಅಷ್ಟು ಭಯಾನಕವಾದದ್ದು, ಅಷ್ಟು ಭಯಂಕರವಾದದ್ದು. ನಾವು ಹೋಗಬೇಕಾಗಿರುವಂತ ಆ ಒಂದು ಸ್ಥಳ ಎಷ್ಟು ಅಪಾಯಕರವಾಗಿರುವಂತ ಸ್ಥಳ ಆಗಿತ್ತು. ನಮ್ಮ ಕಾಲುಗಳು ಆ ಸಮಾಧಿಗೆ ನಾವು ಸೇರುವಂತವರಾಗಿ, ನರಕಲೋಕಕ್ಕೆ ಎಳೆಯಲ್ಪಡುವಂತವನಾಗಿ, ಸೈತಾನನಾದರೂ ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗಾಡುವನಾಗಿದ್ದಾನೆ. ಪ್ರಿಯರೇ, ಹಾಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಮರಣದ ಕೊಂಡಿಯಿಂದ, ಅಂದ್ರೆ ಆ 2ನೆಯ ಮರಣದಿಂದ ನರಕ ಪಾತ್ರರಾಗಿರುವಂತಹ ನಮ್ಮನ್ನ, ನರಕ ಲೋಕಕ್ಕೆ ಅರ್ಹರಾಗಿರುವಂತ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೈ ಹಿಡಿದು ನಡೆಸಿದನು. ಹಿ ಲೆಡ್ ಅಸ್, ಆತ ನಮ್ಮನ್ನು ನಡೆಸಿದನು. ಅದಕ್ಕಾಗಿಯೇ ಹಳೆ ಉಡಂಬಡಿಕೆಯಲ್ಲಿ ಆ ಒಬ್ಬ ಭಕ್ತನ ಆತನ ಅಂತರಂಗದ ಆ ಮನಸ್ಥಿತಿ ನನಗೆ ಬಹಳ ಎಷ್ಟು ಅರ್ಥಗರ್ಭಿತವಾಗಿ ಆತನ ತನ್ನ ಒಂದು ಸ್ತುತಿ, ತನ್ನ ಒಂದು ಆರಾಧನೆಯು ಅಸಮರ್ಪಕ, ನಾನು ಇನ್ನೂ ಹೆಚ್ಚು ಹೆಚ್ಚು ಆತನನ್ನ ಮಹಿಮೆಪಡಿಸ್ಬೇಕು, ಆತನನ್ನ ಆರಾಧಿಸ್ಬೇಕು. ಪ್ರಿಯರೇ, ಆ ಭಾವನೆಯು ನಮ್ಮ ಭಾವನೆ ಆಗಿರಬೇಕು. ಆತ್ಮೀಯ ಜೀವಿತದಲ್ಲಿ ಬರುವಂತ ಒಂದು ಮೊದಲನೆಯ ಪ್ರಪ್ರಥಮ ಶತ್ರು ಯಾವುದೆಂಬುದಾಗಿ ಹೇಳುವಾಗ ಸೆಲ್ಫ್ ಕಾಂಪ್ಲಸೆನ್ಸಿ. ಸಾಕು, ನಾನಿಷ್ಟು ಮಟ್ಟಿಗಿದ್ದೇನೆ, ಸಾಕು, ನಾನಿಷ್ಟಾಗಿ ಸೇವಿಸಿದ್ದೇನೆ
ಸಾಕು, ನಾನಿಷ್ಟಾಗಿ ಮಾಡಿದ್ದೇನೆ. ನೋ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಎಷ್ಟು ಸಂದರ್ಭಗಳಲ್ಲಿ ಕೈ ಹಿಡಿದು ನಡೆಸಿದನು. ಕೈ ಹಿಡಿದು ನಡೆಸುವಾಗ, ಕೈ ಹಿಡಿದು ಅವರನ್ನು ಸ್ವಸ್ಥ ಮಾಡಿದಾಗ ಯಾವ ಯಾವ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕಾರ್ಯವನ್ನು ಮಾಡುತ್ತಾ ಬಂದನು ಎಂಬುದನ್ನು ನಾವು ಮುಂದಿನ ಧ್ಯಾನದಲ್ಲಿ ನಾವು ಮುಂದುವರಿಸೋಣ. ನಮ್ಮ ಪ್ರಿಯ ಸಹೋದರಾದ ವಿ.ಸಿ. ಜಾನ್ ರವರು ಕರ್ತನಾದ ಯೇಸು ಕ್ರಿಸ್ತನು ಮಾಡಿರುವ ಅದ್ಭುತ ಕಾರ್ಯಗಳು ಎಂಬುದಾಗಿ ಸುವಾರ್ತೆಗಳಲ್ಲಿ ಹೇಳಿರುವಂತ ಸಂಗತಿಗಳನ್ನ ಕೆಲವು ಸಂದರ್ಭಗಳಲ್ಲಿ ಧ್ಯಾನಿಸ್ತಾ ಇದ್ದರು. ದೇವರು ತನ್ನ ಉದ್ದೇಶ, ತನ್ನ ಪ್ರಜೆಯನ್ನು ನಡೆಸಬೇಕು, ಅವರನ್ನು ಸದ್ಗತಿಗೆ ನಡೆಸಬೇಕು, ಅವರ ಗತಿ ಸ್ಥಾಪನೆಯನ್ನು ಮಾಡಬೇಕು. ಸತ್ಪುರುಷನ ಗತಿಯನ್ನು ಸ್ಥಾಪಿಸುವವನು ಯೆಹೋವನೇ. ಮೂಡಣದಿಂದಾಗಲಿ ಪಡವಣದಿಂದಾಗಲಿ ಉದ್ಧಾರವು ಬರುವುದಿಲ್ಲ. ನೆನಪಿನಲ್ಲಿಡಿ, ಅದು ಯೆಹೋವನಿಂದಲೇ, ನಮ್ಮ ದೇವರಿಂದಲೇ ಮಾತ್ರವೇ ಉದ್ಧಾರವು ಸಾಧ್ಯ. ಹಾಗಾದರೆ ದೇವರು, ನಾವು ಹೊಸ ಒಡಂಬಡಿಕೆಗೆ ಬಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ಯಾವ ರೀತಿಯಲ್ಲಿ ಕೆಲವು ನಿರ್ದಿಷ್ಟವಾದ ವ್ಯಕ್ತಿಗಳನ್ನು ನಡೆಸಿದನೆಂಬುದನ್ನ ನಾವು ಸತ್ಯವೇದದಲ್ಲಿ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮಾರ್ಕನು ಬರೆದ ಸುವಾರ್ತ 8ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ ಒಬ್ಬ ಕುರುಡನ ವಿಷಯದಲ್ಲಿ ನಾವು ಗಮನಿಸ್ತೇವೆ. ಮಾರ್ಕನು ಬರೆದ ಸುವಾರ್ತ 8ನೇ ಅಧ್ಯಾಯ 22ನೇ ವಚನ. ಮತ್ತು ಅವರು ಬೆತ್ಸಾಯಿದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಓದಿ ಸಿಸ್ಟರ್. ಆತನು ಕುರುಡನ ಕೈ ಹಿಡುಕೊಂಡು ಊರ ಹೊರಕ್ಕೆ ಕರಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈಯಿಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈಯಿಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು. ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತರುವಾಯ ಆತನು, ನೀನು ಊರೊಳಕ್ಕೇನೂ ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿ ಬಿಟ್ಟನು. ಥ್ಯಾಂಕ್ ಯು ಅಕ್ಕ. ಕರ್ತನಲ್ಲಿ ಪ್ರಿಯರೇ, ಈ ಓದಿರುವ ವಚನ ಭಾಗದಲ್ಲಿ ಒಂದು ವಿಶಿಷ್ಟತೆ ಇದೆ, ಒಂದು ಪ್ರತ್ಯೇಕತೆ ಇದೆ, ಒಂದು ವಿಶೇಷ ಇದೆ. ಏನೆಂಬುದಾಗಿ ಹೇಳುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ವಚನದ ಪ್ರಾರಂಭದಲ್ಲಿ ಏನು ಹೇಳಿದಾನೋ, ಈ ವಾಕ್ಯ ಭಾಗದ ಅಂತ್ಯದಲ್ಲಿ ಕೂಡ 26ನೇ ವಚನದಲ್ಲಿ ಅದನ್ನೇ ಹೇಳಿದರು, 22ನೇ ವಚನದಲ್ಲಿ ಅದನ್ನೇ ಹೇಳಿದರು. ಏನೆಂಬುದಾಗಿ ಹೇಳುವಾಗ, ಆ ಊರು ಬೆತ್ಸಾಯದ ಊರಿಗೆ ಬಂದರು. ಆಮೇಲೆ ಆ ಕುರುಡ ಸ್ವಸ್ಥತೆ ಆದ ಮೇಲೆ 26ನೇ ವಚನದಲ್ಲಿ ಊರೊಳಕ್ಕೇನೂ ಹೋಗಬೇಡ. ಯಾಕೆ ಈ ಊರು? ಯಾಕೆ ಈ ಊರೊಳಗೆ ಹೋಗಬೇಡ? ಯಾಕೆ ಆ ಜನರು ಕರ್ತನಾದ ಯೇಸು ಕ್ರಿಸ್ತನನ್ನು ಬೇಡಿಕೊಂಡು ಕುರುಡನನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಬೇಡಿಕೊಳ್ತಾರೆ. ಆತನು ಕುರುಡನ ಕೈ ಹಿಡಿದುಕೊಂಡು ಊರ ಹೊರಕ್ಕೆ ಕರ್ಕೊಂಡು ಹೋದನು. ಪ್ರಿಯರೇ, ಊರು ಹೊರಕ್ಕೆ ಎಂಬುದಾಗಿ ಹೇಳುವಾಗ ಒಂದು 5 ಕಿಲೋಮೀಟರ್ ಇರ್ಬೋದು, ಅಥವಾ 4 ಕಿಲೋಮೀಟರ್ ಇರ್ಬೋದು, ಅಥವಾ 6 ಕಿಲೋಮೀಟರ್ ಇರ್ಬೋದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಮಹಾ ಕಾರ್ಯಗಳನ್ನು ಮಾಡುವಾಗ, ಅದ್ಭುತ ಕಾರ್ಯಗಳನ್ನು ಮಾಡುವಾಗ ತನ್ನದೇ ಆದಂತಹ ಕೆಲವು ಮಾನದಂಡಗಳನ್ನು, ಗಾಡ್ ಹ್ಯಾಸ್ ಹಿಸ್ ಓನ್ ವೇ ಆಫ್ ಟಚಿಂಗ್ ಹಿಸ್ ಪೀಪಲ್, ಹೀಲಿಂಗ್ ಹಿಸ್ ಪೀಪಲ್. ಅವರು ಸ್ವಸ್ಥತೆ ಮಾಡುವ ಆ ವಿಧವನ್ನ ದೇವರು ಅನುಸರಿಸ್ತಾರೆ. ಹೇಗೆಂಬುದಾಗಿ ನೋಡುವಾಗ, ಆ ಕುರುಡನನ್ನ ಪ್ರಾಯಶಃ ಆ ಕುರುಡನು ಯೇಸು ಸ್ವಾಮಿಯ ಜೊತೆಯಲ್ಲಿ ಕೈ ಹಿಡಿದುಕೊಂಡು ದೂರಕ್ಕೆ ನಡ್ಕೊಂಡು ಹೋದನು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಮ್ಮೆ ನಮಗೇನು ಗೊತ್ತಿರಲ್ಲ, ಅಗೋಚರವಾಗಿರುತ್ತದೆ. ಯಾಕಿಂಗಾಯಿತು? ಮೊಬ್ಬಾದ ಬದುಕ, ಕತ್ತಲಾದ ಬದುಕ, ಕಾಣದ ಬದುಕ. ಆದರೆ ಕಾಣದ ಯೇಸು ಕ್ರಿಸ್ತನ ಕೈ ನಡೆಸುತ್ತಾ ಇರುವಂತದ್ದನ್ನ ಕಾಣದ ದೃಷ್ಟಿಯಿಂದ, ಆಂತರಿಕ ದೃಷ್ಟಿಯಿಂದ ನಾವು ಗಮನಿಸಿದಾಗ ದೇವರ ಹಸ್ತ
ನಮ್ಮ ಜೊತೆಯಲ್ಲಿ ಇದು ನಡೆಸುತ್ತಾ ಇರ್ತದೆ. ಯಾಕೆ ಆ ಬೇತ್ಸಾಯಿಗೆ ಹೋಗಬಾರದು ಎಂಬುದನ್ನು ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತ 11ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತ 11ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಾಗ, ಆ ಊರಿಗೆ ಅಯ್ಯೋ ಕೊರಾಜಿನೇ, ಅಯ್ಯೋ ಬೇತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿ ತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಸಾಕು ಸಿಸ್ಟರ್. ಅಲ್ಲಿ ನಾವು ಗಮನಿಸಿ ನೋಡುವಾಗ, ಬೇತ್ಸಾಯಿದ, ಕೊರಾಜಿನ, ಕಪೆರ್ನಹೂಮ್ ಆಯಾ ಸ್ಥಳಗಳಲ್ಲಿ ದೇವರು ಸಂಚಾರ ಮಾಡಿ ಸುವಾರ್ತೆಯನ್ನು ಸಾರಿದ್ರು ಕೂಡ ಆ ಪ್ರಾಂತ್ಯಕ್ಕಿರುವ ಗುಣ, ಆ ಮಣ್ಣಿನ ಗುಣ, ಆ ಮಣ್ಣಿನಲ್ಲಿರುವ ಮನುಷ್ಯರ ಗುಣ ಕರ್ತನಾದ ಯೇಸು ಕ್ರಿಸ್ತನು ಗ್ರಹಿಸಿ ಒಮ್ಮೆ ಅವರಿಗೆ ಶಾಪ ಹಾಕಿದಾಗ ಮತ್ತೆ ಆ ಊರಿನಲ್ಲಿನೇ ಹೇಗೆ ತಾನು ಸ್ವಸ್ಥತೆ ಮಾಡುತ್ತಾನೆ. ನಾವು ವಾಕ್ಯಕ್ಕೆ ವಾಕ್ಯವನ್ನ ಜೋಡಿಸಿ ಅರ್ಥ ಮಾಡಿಕೊಳ್ಳಬೇಕು. ಆ ಕಾರಣಕ್ಕಾಗಿಯೇ ಬೇತ್ಸಾಯಿದದಲ್ಲಿ ದೇವರು ಸ್ವಸ್ಥ ಮಾಡಲಿಲ್ಲ. ಆಗಾಗಲೇ ದೇವರು ಹೇಳಿದ್ದು, ಈ ಊರಿನಲ್ಲಿ ಮಾಡಿರುವ ಕಾರ್ಯಗಳನ್ನು ತೂರು ಸೀದೋನು ಪ್ರಾಂತದಲ್ಲಿ ಮಾಡಿದ್ದರೆ ಜನರು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಅವರು ಪಶ್ಚಾತ್ತಾಪ ಪಡುತ್ತಿದ್ದರು. ಅವರಲ್ಲಿ ಪಶ್ಚಾತ್ತಾಪ ಉಂಟಾಗ್ತಿತ್ತು. ಕಠಿಣ ಮನುಷ್ಯರು, ನಾಮಕಾರ್ಥ ಕ್ರೈಸ್ತರು, ದೇವರನ್ನು ಅರಿತರು, ದೇವರ ಶಕ್ತಿಯನ್ನು ಅರಿಯದೇ ಇರುವಂತವ್ರು, ದೇವರ ಒಂದು ಜ್ಞಾನದ ತಿಳುವಳಿಕೆ ಇದ್ದರೂ ಕೂಡ ಅದನ್ನ ಅನುಸರಿಸದೇ ಇರತಕ್ಕಂಥವ್ರು. ಒಂದು ರೀತಿಯ ಪ್ರಾಯಶಃ ನಾನು ನೆನೆಸ್ತೇನೆ, ಅವರಲ್ಲಿರ್ತಕ್ಕಂಥ ಆ ಒಂದು ಭಕ್ತಿ ಹೋಶೆಯನ್ನು ಹೇಳುತ್ತಾನೆ, ಬೆಳಿಗ್ಗೆ ಕಾಣಿಸಿಕೊಂಡು ಸಂಜೆ ಮಾಯವಾಗುವಂತ ಇಬ್ಬನಿ ಅಂತ ಇರುವಂತ ಒಂದು ಭಕ್ತಿ. ಕರ್ತನಾದ ಯೇಸು ಕ್ರಿಸ್ತನನ್ನ ಇಷ್ಟಪೂರ್ವಕವಾಗಿ ಮನಃಪೂರ್ವಕವಾಗಿ ಅವರು ಅನುಸರಿಸದೇ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡಿದಾಗ ದೇವರು ತಾನೇ ಆ ನಿರ್ಣಯವನ್ನು ತಗೊಂಡು ಹೇಳ್ಬೇಕಾಗತ್ತೆ. ಆ ಊರಿನ ಬಗ್ಗೆ ದೇವರು ನೀಡಿರುವಂತ ಒಂದು ವ್ಯಾಖ್ಯಾನ ಅದು. ಆ ಊರಿನಲ್ಲಿ ಅದೇ ಜನರು ಸ್ವಸ್ಥ ಮಾಡಿ ಅಂದಾಗ ದೇವರು ಆ ಹಿಂದಿನ ಆ ಮತ್ತಾಯ ಸುವಾರ್ತ 11ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳಿರುವ ಮಾತನ್ನ ದೇವರು ಮರೆತು ಹೋಗ್ಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಸಕಲ ಜ್ಞಾನಿ, ಆತನು ತ್ರಿಲೋಕ ಸಮಸ್ತ ಜ್ಞಾನವನ್ನ ಹೊಂದಿದಾತನಾತನು, ತ್ರಿಕಾಲ ರಕ್ಷಣೆಯ ಒಂದು ಸಂಗತಿಯನ್ನ ಅರಿತಂತವನು, ಮಾನವರ ಸ್ವಾಭಾವಿಕ ಚಿಂತನೆಗಳಲ್ಲಿ ಅವರ ಹೃದಯದಲ್ಲಿ ಆಲೋಚನೆ ಹುಟ್ಟುವುದಕ್ಕಿಂತ ಮುಂಚೆಯೇ ಗ್ರಹಿಸಿಕೊಳ್ಳುವಂತ ದೇವರು. ಫರಿಸಾಯರಿಗೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು, ಸದ್ದುಕಾಯರಿಗೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು, ಶಾಸ್ತ್ರಿಗಳಿಗೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು, ಶಿಷ್ಯರನ್ನ ಹೇಗೆ ತಿದ್ದಬೇಕು, ಕರ್ತನಾದ ಯೇಸು ಕ್ರಿಸ್ತನ ಆ ಪರಿಚರ್ಯದಲ್ಲಿ, ಅವರ ಸೇವೆಯಲ್ಲಿ ನಾವು ಕ್ರಿಸ್ಟಾಲಜಿನಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನಲ್ಲಿ ಅಧ್ಯಯನ ಮಾಡ್ತಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ನಾನು ಮುಂದಕ್ಕೆ ಹೋಗುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ಆ ಸೇವೆಯ ವಿಧಾನದಲ್ಲಿ ಹೇಗೆ ನಡೆಯ ಮಾಡಿದನು. ಒಬ್ಬ ಕುರುಡನನ್ನು ಊರು ಹೊರಗಡೆ ಕರ್ಕೊಂಡು ಹೋಗಿ ಸ್ವಸ್ಥತೆಯನ್ನು ಮಾಡಿ, ಊರು ಒಳಗೆ ಹೋಗಬೇಡ, ಮನೆಗೆ ಹೋಗು, ಪ್ರಖ್ಯಾತಿಗೆ ತರಬೇಡ. ಈಗ ಜನರು ಪ್ರಖ್ಯಾತಿ ಪಡ್ಲಿಕ್ಕೋಸ್ಕರವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಖ್ಯಾತಿ ಪಡಿಸಬೇಡ, ನೀನು ಹೋಗಿ ಯಾಜಕನನ್ನು ಕಾಣಿಸಿಕೋ ಅಥವಾ ನೀನು ಮನೆಗೆ ಹೋಗು ಎಂಬುದಾಗಿ ಮಾತ್ರ ಹೇಳುವಂತ ದೈವತ್ವದ ಮಹತ್ವವನ್ನು, ಕರ್ತನಾದ ಯೇಸು ಕ್ರಿಸ್ತನ ಆ ದಿವ್ಯ ನಡೆಸುವಿಕೆಯನ್ನು ನಾವು ಧ್ಯಾನಿಸಬೇಕು ಪ್ರಿಯರೇ. ನಮ್ಮ ಕರ್ತನು ಆ ರೀತಿ ಗೌಪ್ಯವಾಗಿ ಒಬ್ಬೊಬ್ಬ ವ್ಯಕ್ತಿಯು ಒಂದೊಂದು ರೀತಿಯಲ್ಲಿ ಆ ನಂಬಿಕೆ ಹುಟ್ಟುವುದೇ ಒಂದು ಮರ್ಮ. ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರತಿಯೊಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಹಿಂಬಾಲಿಸಿ ನಡೆಯುವುದೇ ಒಂದು ಮರ್ಮ, ಒಂದು ಗುಟ್ಟು. ಆ ರೀತಿ ನಡೆಸನಾಗಿದ್ದಾನೆ ಪ್ರಿಯರೇ. ಮತ್ತಿನ್ನೊಂದು ಸಂಗತಿಯನ್ನು ನಾವು ನೋಡೋಣ. ಅದೇ ಮಾರ್ಕನ ಸುವಾರ್ತ 7ನೇ ಅಧ್ಯಾಯ 31ರಿಂದ 34ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ನಡೆಸಿದನೆಂಬುದನ್ನು ನಾವು ನೋಡೋಣ. ಮಾರ್ಕನ ಬರೆದ ಸುವಾರ್ತ 7ನೇ ಅಧ್ಯಾಯ 31ರಿಂದ 34 ವಚನಗಳು. ಅನಂತರ ಆತನು ತೂರ್ ಪಟ್ಟಣದ ಪ್ರಾಂತಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೆಕಪೊಲಿಯ ಪ್ರಾಂತ್ಯಗಳನ್ನು ಹಾದು ಗಲಿಲಾಯ ಸಮುದ್ರಕ್ಕೆ ಬಂದನು. ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು
ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಪ್ಪಥ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು, ಅವನ ನಾಲಿಗೆಯ ಕಟ್ಟು ಬಿಚ್ಚಿ ಹೋಯಿತು, ಅವನು ನೆಟ್ಟಗೆ ಮಾತಾಡಿದನು. ಆಗ ಆತನು ಯಾರಿಗೂ ತಿಳಿಸಬಾರದೆಂದು ಅವರಿಗೆ ಖಂಡಿತವಾಗಿ ಹೇಳಿದನು. ಆದರೆ ಎಷ್ಟು ಖಂಡಿತವಾಗಿ ಹೇಳಿದರೂ ಅವರು ಮತ್ತಷ್ಟು ಹೆಚ್ಚಾಗಿ ಅದನ್ನು ಹಬ್ಬಿಸಿದರು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಆ ಕಿವುಡನನ್ನು ಕರ್ತನ ಬಳಿಗೆ ಕರ್ಕೊಂಡು ಬಂದಾಗ ಆತನನ್ನು ಹೇಗೆ ಸ್ವಸ್ಥ ಮಾಡಿದನೆಂಬುದಾಗಿ ನೋಡುವಾಗ, ಆ ಕರ್ತನ ಅಂತ ಯೇಸು ಕ್ರಿಸ್ತನನ್ನು ಆತನನ್ನು ಒತ್ತಟ್ಟಿಗೆ ಕರ್ಕೊಂಡು ಹೋದ. He has taken him aside. ಆ ಜನಜಂಗುಳಿಯಿಂದ, ಆ ಜನರ ಆ ಒಂದು ಗ್ರೂಪ್ಸ್ ನಿಂದ, ಆ ಜನರ ಒಂದು ಆ ಗಲಿಬಿಲಿಯಿಂದ ಹೊರಗಡೆ ಬಂದ. ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ಕರ್ತನಲ್ಲಿ ಪ್ರಿಯರೇ, ಗಲಿಬಿಲಿಯಲ್ಲಿ ದೇವರು ಕಾರ್ಯ ಮಾಡುವುದಿಲ್ಲ. ದೊಡ್ಡ ಭೂಕಂಪ ಆಗತ್ತ ರೀತಿಯ ಶಬ್ದ, ದೊಡ್ಡ ತುಫಾನು ಆಗಿರುವ ಶಬ್ದ, ಆದ್ರೆ ಆ ಶಬ್ದದಲ್ಲಿ ಏಲಿಯನಿಗೆ ದೇವರ ಸ್ವರ ಕಾಣ್ಲಿಲ್ಲ. ಆದರೆ ಅದೆಲ್ಲ ನಿಂತು ಹೋದ ಮೇಲೆ ದೇವರ ಸ್ವರವು ಮೆಲ್ಲಗೆ ಏಲಿಯನ ಜೊತೆಯಲ್ಲಿ ಮಾತಾಡಿ ಹೇಳಿದ್ದು, ಏಲಿಯನೇ, ನೀನ್ ಇಲ್ಲೇನು ಮಾಡ್ತಾ ಇದ್ದಿ? ವಾಟ್ ಆರ್ ಯು ಡೂಯಿಂಗ್? ಕರ್ತನಲ್ಲಿ ಪ್ರಿಯರೇ, ದೇವರ ಕಾರ್ಯಗಳು, ದೇವರ ಸಂಗತಿಗಳು, ದೇವರ ಮಾತುಗಳು ಕೂಡ ಅಷ್ಟೇ ನಮ್ಮ ಜೀವಿತದಲ್ಲಿ ನಡೆಯುವಾಗ ಎಲ್ಲರ ಆ ಗ್ರೂಪ್ ನಲ್ಲಿ ಅಥವಾ ಎಲ್ಲರ ಏನೋ ಒಂದು ಗಲಿಬಿಲಿಯಲ್ಲಿ ಅಥವಾ ಏನೋ ಒಂದು ಜಂಗುಳಿಯಲ್ಲಿ, ಜನಜಂಗುಳಿಯಲ್ಲಿ ಕರ್ತನು ಅದ್ಭುತ ಮಾಡುವವನಲ್ಲ, ಆತನನ್ನು ಒತ್ತಟ್ಟಿಗೆ ಕರೆದುಕೊಂಡು ಹೋದನು. ದಟ್ಸ್ ಹೌ ಅವರ್ ಗಾಡ್ ಲೀಡ್ಸ್. ಇವತ್ತಿನ ನಮ್ಮ ಧ್ಯಾನಾಂಶ, ದೇವರು ಹೇಗೆ ನಡೆಸುವನು? ಪ್ರಾಯಶಃ ನನ್ನ ಈ ಮಾತನ್ನ ಕೇಳಿಸಿಕೊಳ್ಳುವ ಪ್ರಿಯ ಯೌವನ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ದೇವರು ಏಕಾಂತವನ್ನ ಬಯಸ್ತಿದ್ದಾನೆ. ಆತನು ನಿನ್ನ ಜೊತೆಯಲ್ಲಿ ಒತ್ತಟ್ಟಿಗೆ ಕರೆದುಕೊಂಡು ಹೋಗಿ ಒಂದು ಅದ್ಭುತ ಕಾರ್ಯವನ್ನು ಮಾಡ್ಲಿಕ್ಕಾಗುವಂತೆ, ಪ್ರಾಯಶಃ ಕಷ್ಟವನ್ನು ನೀಗಿಸ್ಲಿಕ್ಕಾಗುವಂತೆ, ಇಕ್ಕಟ್ಟನ್ನು ತೆಗೆದು ಹಾಕ್ಲಿಕ್ಕಾಗುವಂತೆ. ಆದುದರಿಂದ ಪ್ರಿಯರೇ, ನಮ್ಮ ಜೀವಿತ ಕಾಲದಲ್ಲಿ ನಾವು ಕರ್ತನಿಗೆ ನೀಡುವ ಏಕಾಂತ ಸಂದರ್ಭ, ಅದನ್ನೇ ನಾವು ಲ್ಯಾಮೆಂಟೇಷನ್ಸ್ ಗ್ರಂಥದಲ್ಲಿ ಓದುತ್ತೇವೆ. ಯೆರೆಮೀಯನ ಪ್ರಲಾಪಗಳಲ್ಲಿ ರಾತ್ರಿಯ ಮೊದಲನೇ ಜಾವದಲ್ಲಿ ಎದ್ದು ಆತನಿಗೆ ಪ್ರಾರ್ಥನೆ ಮಾಡಿರಿ. ನಾನು ರೆಫರೆನ್ಸ್ ನ ಹೇಳಲಿಕ್ಕೆ ಹೋಗುದಿಲ್ಲ, ಸಂದರ್ಭ ಸಮಯ ಸ್ವಲ್ಪ ಸಂಕುಚಿತವಾಗಿರೋದ್ರಿಂದ ಅಥವಾ ಕಮ್ಮಿ ಇರೋದ್ರಿಂದ ನಾವು ಈ ಸಂಗತಿಗಳನ್ನ, ಈ ಒಂದು ಇಂಪ್ಲಿಕೇಶನ್ಸ್ ನ, ವಾಕ್ಯದ ಒಳಗಡೆ ಇರುವಂತಹ ಸಂಗತಿಗಳನ್ನ ನಾವು ಅರ್ಥೈಸಿಕೊಂಡು ನಮ್ಮ ನಂಬಿಕೆಯ ಜೀವನಕ್ಕೆ, ನಮ್ಮ ವಿಶ್ವಾಸ ಮಾರ್ಗಕ್ಕೆ ಅದನ್ನ ಅಳವಡಿಸಿಕೊಳ್ಳುವುದಾದರೆ ದೇವರು ನಮ್ಮನ್ನು ನಡೆಸುವುದರಲ್ಲಿ, ದೇವರು ನಮ್ಮನ್ನು ಮಾರ್ಗದರ್ಶನ ನೀಡುವುದರಲ್ಲಿ ಯಾವುದೇ ರೀತಿ ಕರ್ತನು ನಮ್ಮನ್ನು ತೊರೆಯುವುದಿಲ್ಲ. ಪ್ರಿಯರೇ, ಆತನ ಸಮೀಪಕ್ಕೆ ಬನ್ನಿರಿ, ಆತ ನಿಮ್ಮ ಸಮೀಪಕ್ಕೆ ಬರುವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಈಗ ಇದು ಒಂದು ಸಂಗತಿಯನ್ನ, ನಾವು ಇನ್ನೊಂದು ಸಂಗತಿಯನ್ನ ಅದೇ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 35ರಿಂದ 46ನೇ ವಚನಗಳಲ್ಲಿ ನಾವು ನೋಡುವಾಗ, ಒಬ್ಬ ಅಧಿಕಾರಿಯ, ಒಬ್ಬ ಹಿರಿಯನ ಮನೆಯಲ್ಲಿ ಮರಣವೇ ಸಂಭವಿಸಿದೆ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 35ರಿಂದ 46 ವಚನ ತನಕ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ಯಾಕೆ ಗುರುವಿಗೆ ತೊಂದರೆ ಕೊಡುವಿ ಎಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ, ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನು ತನ್ನೊಂದಿಗೆ ಬರಗೊಡಲಿಲ್ಲ. ಅವರು ಆ ಸಭಾಮಂದಿರದ ಅಧಿಕಾರಿಯ
ಮನೆಗೆ ಬಂದಾಗ ಆತನನ್ನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನು ಕಂಡನು. ಆತನು ಒಳಗೆ ಹೋಗಿ, ನೀವು ಗದ್ದಲ ಮಾಡುವುದು, ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಆದ್ರೆ ಆತನು ಎಲ್ಲರನ್ನು ಹೊರಕ್ಕೆ ಕಳಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ಇದ್ದವರನ್ನು ಹುಡುಗಿಯಲ್ಲಿದ್ದಲ್ಲಿಗೆ ಕರ್ಕೊಂಡು ಹೋಗಿ ಅವಳ ಕೈ ಹಿಡಿದು ತಲೀತಾ ಕೋಮ್ ಅಂದನು. ಆ ಮಾತಿಗೆ ಅಮ್ಮಣ್ಣಿ ಏಳುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಆಕೆ 12 ವರ್ಷ ವಯಸ್ಸಿನವಳು. ಕರ್ತನಲ್ಲಿ ಪ್ರಿಯರೇ, ಮರಣದ ಹಾಸಿಗೆಯಲ್ಲಿದ್ದು ಮರಣ ಹೊಂದಿದವಳನ್ನು ದೇವರು ಕೈ ಹಿಡಿದು ಆ ಅರಮಿಕ್ ಭಾಷೆಯಲ್ಲಿ ತಲೀತಾಕುಮಿ ಹೇಳಿದರೆ ಅದರ ಅರ್ಥ, ಅಮ್ಮಣಿ ನೀನು ಎದ್ದೇಳು. ಆ ಸ್ವರದ ಆ ಶಕ್ತಿ, ಆ ಸ್ವರದಲ್ಲಿರುವಂತ ಆ ಒಂದು ಆ ಬಲ, ಸೃಷ್ಟಿಕರ್ತನಾದ ದೇವರು. ಕರ್ತನಲ್ಲಿ ಪ್ರಿಯರೇ, ಆ ಸಂಭವವನ್ನ ನಾವು ಗಮನಿಸಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ನನ್ನ ಸಂದೇಶದ ಅಂತ್ಯಕ್ಕೆ ಬಂದಿದ್ದಾಗ 3 ಸಂಗತಿಗಳಲ್ಲಿ ದೇವರು ಹೇಗೆ ಕೈ ಹಿಡಿದು ನಡೆಸಿದನು ಎಂಬುದನ್ನು ನಾವು ಆಲೋಚನೆ ಮಾಡಿಕೊಂಡು ಸಂದೇಶವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 16ನೇ ವಚನದಲ್ಲಿ ಅಬ್ರಹಾಮನ ಸಹೋದರನ ಮಗನ ಆ ಅಸಹಾಯಕ ಸ್ಥಿತಿಯನ್ನ ಬಹಳ ಸ್ಪಷ್ಟವಾಗಿ ಗ್ರಂಥಕರ್ತ ವಿವರಿಸಿ ಹೇಳ್ತಾನೆ. ನೋಡ್ರಿ, ದಯಮಾಡಿ ಆದಿಕಾಂಡ 19ನೇ ಅಧ್ಯಾಯ 16ನೇ ವಚನ. ಆದಿಕಾಂಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಥ್ಯಾಂಕ್ ಯು ಅಕ್ಕ. 13ನೇ ವಚನದಲ್ಲಿ ನೋಡುವಾಗ ಆ ಮನುಷ್ಯರು ಅಂದ್ರೆ ಆ ದೇವದೂತರು, ಅವ್ರ ಮನುಷ್ಯರು ಅಂದ್ರೆ ಅವ್ರ ದೇವದೂತರೇ ಸೊದೋಮ ಗೊಮೋರ ಪಟ್ಟಣವನ್ನ ನಾಶ ಮಾಡ್ಲಿಕ್ಕಾಗಿ ದೇವರು ಕಳಿಸಿರುವವರು. ಅವರು ಹೇಳ್ತಾರೆ, ನಾವು ಈ ಸ್ಥಳವನ್ನು ನಾಶ ಮಾಡುವ 13ನೇ ವಚನದಲ್ಲಿ 19:13 ಆದಿಕಾಂಡ 19:13 ನಾವು ಈ ಸ್ಥಳವನ್ನು ನಾಶ ಮಾಡೋದಕ್ಕೆ ಬಂದವರು. ಇಲ್ಲಿ ಅವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ದರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳುಹಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಆ ದೇವದೂತರು ಈ ಈತನಿಗೆ ಬಂದು ಹೇಳುವಂತ ಒಂದು ಸಂಗತಿ ಏನೆಂಬುದಾಗಿ ನಾವು ನೋಡುವಾಗ, ನೀನು ಹೋಗು ಇಲ್ಲಿಂದ ಎಂಬುದಾಗಿ ಆತನಿಗೆ ಹೇಳಿದರು. ಇವಾಗಲೇ ಓದಿರುವಂತ 16ನೇ ವಚನದಲ್ಲಿ ಅವನು ತಡೆ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಕರ್ತನಲ್ಲಿ ಪ್ರಿಯರೇ, ದೇವದೂತರು ಆ ಮನುಷ್ಯರ ಅವರ ಕೈಗಳನ್ನ ಸ್ಪರ್ಶಿಸಿ ಅವರ ಕೈಗಳನ್ನು ಹಿಡಿದುಕೊಂಡು ಊರಾಚೆಗೆ ಬಿಟ್ಟರು. ಪ್ರಾಯಶಃ ಎಂಜಿಲಾಲಜಿ ಸಬ್ಜೆಕ್ಟ್ ಸಂಬಂಧಪಟ್ಟದ್ದು. ದೇವದೂತರು ಮನುಷ್ಯರನ್ನ ಸ್ಪರ್ಶಿಸ್ತಾರೆ, ಮುಟ್ತಾರೆ. ಈ ಕಾಲದಲ್ಲಿ ಕೂಡ ನಾವು ಅಂದ್ಕೊಳ್ತೀವಿ, ವಿತಿನ್ ಹೇರ್ ಬ್ರೆಡ್ತ್ ಅಪಘಾತ ತಪ್ಪಿತು, ಯಾರೋ ತಳ್ದಂಗಾಯ್ತು ಅಥವಾ ಯಾರೋ ಎಳೆದಾಡ್ದಂಗಾಯ್ತು, ಸ್ವಲ್ಪದಲ್ಲಿ ಮಿಸ್ ಆಯ್ತು. ಯಾರು ಎಲ್ಲಿಂದ ಹೇಗೆ? ಕರ್ತನಲ್ಲಿ ಪ್ರಿಯರೇ, ದೇವರ ಸದಾ ಕಾಯುವಿಕೆ. ಅಬ್ರಹಾಮನು ಮೊರೆಯಿಟ್ಟ ಕಾರಣಕ್ಕಾಗಿ ಅಬ್ರಹಾಮನು ದೇವರ ಸ್ನೇಹಿತನಾದನು. ನಾವು ಆ ಮಾತನ್ನ ಯಾಕೋಬ ಪತ್ರಿಕೆಯಲ್ಲಿ ಕಾಣ್ತೇವೆ. ಸ್ನೇಹಿತನಾಗಿರುವುದರಿಂದ ದೇವರ ಜೊತೆಯಲ್ಲಿ ಆತನು ವಿಜ್ಞಾಪನೆ ಮಾಡುತ್ತಾ ಬಾರ್ಗೇನ್ ಮಾಡ್ತಾ ಇದ್ದಾನೆ. ಆ ಊರಲ್ಲಿ 50 ಜನ ಇದ್ದರು, ಇಲ್ಲ ಕೊನೆಯ ಪಕ್ಷ 20 ಜನ, 30 ಜನ, 10 ಜನ. ಕರ್ತನಲ್ಲಿ ಪ್ರಿಯರೇ, ಅಬ್ರಹಾಮನ ಆ ವಿಜ್ಞಾಪನ ಸ್ವಭಾವ. ಆದ್ರೆ ಆ ಮೊರೆಯನ್ನು ದೇವರು ಕೇಳಿದನು. ಹಾಗಾಗಿ ಯೆಹೋವನು ಕನಿಕರ ಪಟ್ಟರೆ ದೇವದೂತರು ನಮ್ಮ ಕೈಗಳನ್ನಿಟ್ಟು ನಮ್ಮನ್ನು ಕಾಯುವವರಾಗಿ, ನಡೆಸುವವರಾಗಿ, ಬಿಡಿಸುವವರಾಗಿ
ಬೀಳುವಾಗ ಏಳಿಸುವವರಾಗಿ ನಮ್ಮ ಗತಿಯನ್ನು ಸ್ಥಾಪನೆ ಮಾಡುವನು ದೇವರು. ಕೀರ್ತನೆಗಳ ಪುಸ್ತಕ 37, 23, 24 ಸತ್ಪುರುಷನ ಗತಿ ಸ್ಥಾಪನೆ ಯೆಹೋವನಿಂದಲೇ ಎಂಬುದಾಗಿ ಹೇಳುವಾಗ, ಯೆಹೋವನ ಕನಿಕರದಿಂದಲೇ ಆ ಮನುಷ್ಯನು ಆತನು ಉಳ್ಕೊಂಡಿದ್ದು. ಆದರೆ ಆತನು ಮಾಡಿರೋ ತಪ್ಪು ಏನು ಗೊತ್ತೇ? ಆ ದೇವದೂತರ ಮಾತು ಕೇಳಲಿಲ್ಲ. ನೀನು ಆ ಬೆಟ್ಟಕ್ಕೆ ಹೋಗು ಎಂಬುದಾಗಿ ಹೇಳಿದರೆ ಅವರಿಗೆ ಸಲಹೆ ಕೊಟ್ಟನು, ಇಲ್ಲೊಂದು ಚಿಕ್ಕ ಊರಿದೆ, ಆ ಊರಿಗೆ ನಾವು ಹೋಗುತ್ತೇವೆ ಎಂಬುದಾಗಿ. ಇರ್ಲಿ ಪ್ರಿಯರೇ, ಈಗ ನನ್ನ ಸಂಗತಿ ನನ್ನ ಸಮಯ ಮುಕ್ತಾಯ ಆಗ್ತಿರೋದ್ರಿಂದ ಮುಂದಿನ ಅಂಶಕ್ಕೆ ಹೋಗೋಣ. ಅದೇ ಕರ್ತನ ಅಂತ ಯೇಸು ಕ್ರಿಸ್ತನು ಕೈ ಹಿಡಿದಿರುವಂತಹ ಸಂದರ್ಭಕ್ಕೆ ಮತ್ತು ಹೊಸ ಒಡಂಬಡಿಕೆಗೆ ಬರೋಣ. ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ದೇವರು ತಾನು ನಂಬಿರುವ ಮಕ್ಕಳನ್ನು, ತನ್ನ ಪ್ರಜೆಯನ್ನು, ಇಸ್ರಾಯೇಲ್ ಜನಾಂಗವನ್ನು ಕೈ ಹಿಡಿದು ನಡೆಸುತ್ತಾನೆ, ಮಾರ್ಗದರ್ಶನ ನೀಡುತ್ತಾನೆ. ಯಾರನ್ನು ಆತನು ಅನಾಥರನ್ನಾಗಿ ಬಿಡುವುದಿಲ್ಲ. ಅದಕ್ಕೆ ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಕಳವಳ ಬರುವ ಸಂದರ್ಭಗಳು ಬಂದಾಗ ನೆನಪು ಮಾಡಿಕೊಳ್ಳೋಣ, ನಮ್ಮ ಕೈ ಹಿಡಿದು ನಡೆಸುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಪ್ರಿಯರೇ, ನಮ್ಮನ್ನು ಕೈ ಹಿಡಿದು ನಡೆಯ ಮಾಡಬೇಕೆಂಬುದಾಗಿದ್ದಾರೆ. ಆದರೆ ಆತನಿಗೆ ನಾವು ನಡ್ಕೊಳ್ಳಬೇಕು. ಅದನ್ನೇ ಮೀಕಾ ಗ್ರಂಥಕರ್ತ ಹೇಳಿದ್ದು, ಆತನು ನಾವು ನೀತಿಯಲ್ಲಿ ನ್ಯಾಯವಾಗಿ ಯೆಹೋವನಿಗೆ ನಮ್ರತೆಯಿಂದ ನಡೆದುಕೊಳ್ಳುವಂತವರಾಗಿದ್ದರೆ ಆತನು ನಡೆಸುತ್ತಾನೆ. ನಡೆದುಕೊಳ್ಳಲಿಲ್ಲ, ಬೇರೆ ಎಲ್ಲೋ ಮಿಕ್ಸಪ್ ಆಗಿ ಕೇವಲ ನಾಮಕಾರ್ಥ ಭಕ್ತಿ, ಕೇವಲ ಕ್ರಿಸ್ಮಸ್ ಭಕ್ತಿ ಅಥವಾ ಸಾಂದರ್ಭಿಕ ಭಕ್ತಿ, ಸಮಯದ ಭಕ್ತಿ ಎಂಬುದಾಗಿರುವುದಾದರೆ ಕರ್ತನ ಅಂತ ಯೇಸು ಕ್ರಿಸ್ತನು ಆ ವಿಷಯದಲ್ಲಿ, ನಮ್ಮ ತಂದೆ ಆದ ದೇವರು ಆ ವಿಷಯದಲ್ಲಿ ತೀವ್ರವಾಗಿ ತೆಗೆದುಕೊಳ್ಳುವುದಿಲ್ಲ. ಆದ್ರಿಂದ ಪ್ರಿಯರೇ, ಬೆಳಗಿನ ಜಾವ 3 ಗಂಟೆಯಲ್ಲೋ 1 ಗಂಟೆಯಲ್ಲೋ ಎದ್ದೆದ್ದು ಎಚ್ಚರವಾದಾಗ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕು, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ತಪ್ಪಿ ಹೋಗುವವರಿದ್ದಾರೆ, ತಪ್ಪಿ ಹೋಗಿರುತ್ತಾರೆ, ಪ್ರಾರ್ಥನೆ ಮಾಡಬೇಕು. ಆತ್ಮೀಯ ಆಯುಧ ನಮಗೆ ದೇವರು ಕೊಟ್ಟಿದ್ದು, ನಾವು ಪ್ರಾರ್ಥನೆ ಮಾಡಬೇಕು. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನ ಬರೆಸುವಾರ್ತ 14ನೇ ಅಧ್ಯಾಯ 31ನೇ ವಚನದಲ್ಲಿ ಹಾಗೆ ತಪ್ಪಿ ಹೋದವ ಶಿಷ್ಯ, ಆತುರಪಟ್ಟು ಮಾತನಾಡುವ ಶಿಷ್ಯ. ದಯಮಾಡಿ ನೋಡ್ರಿ, ಮತ್ತಾಯನ ಬರೆಸುವಾರ್ತ 14ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ಮತ್ತೊಂದು ಸಂಗತಿ ಕಾಣ್ತೇವೆ. ಆಗ ದೇವರು ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ನಮಗೆ ಆ ಸಂಗತಿ ಬಹಳ ಚೆನ್ನಾಗಿ ಗೊತ್ತಿತ್ತು. ಯಾವಾಗ ಯೇಸು ಎಂಬುದಾಗಿ ಗೊತ್ತಾಯ್ತು, ಪೇತ್ರನು ದೇವ್ರ ಸ್ವಾಮಿ, ನೀನೇ ಆದರೆ ನಾನು ನಿನ್ನ ಬಳಿಗೆ ಬರಲು ಅಪ್ಪಣೆ ಮಾಡು. ಬಾ, ಯೇಸು ಸ್ವಾಮಿ ಹೇಳಿದ್ದು ಬಾ. ಆತನು ನೀರಿನಲ್ಲಿ ಹೋದನು. ಆದರೆ ನೀರಿನಲ್ಲಿ ಹೋಗುವಾಗ ಅತ್ತ ಇತ್ತ ನೋಡಿದನು. ಕರ್ತನಲ್ಲಿ ಪ್ರೇರೆ, ದೃಷ್ಟಿ ಬದಲಾದರೆ ಸೃಷ್ಟಿಯೇ ಬದಲಾಗುತ್ತೆ, ಸೃಷ್ಟಿಕರ್ತನ ವಿಷಯವೇ ಬದಲಾಗುತ್ತೆ. ಅದಕ್ಕೆ ಕೀರ್ತನೆ 86:11 ಪ್ರಾಯಶಃ ವಚನ 14 ಅಥವಾ ಬೇರೆ ಇರ್ಬೋದು, 86ನೇ ಕೀರ್ತನೆಯಲ್ಲಿ ಅಥವಾ 80, ದೇವರೇ ನನಗೆ ಏಕದೃಷ್ಟಿ ದಯಪಾಲಿಸು ಎಂಬುದಾಗಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ಪ್ರಿಯರೇ, ನಾವು ಕರ್ತನನ್ನೇ ದೃಷ್ಟಿಸುವಂತ ಏಕದೃಷ್ಟಿಗಾಗಿ ನಾವು ಪ್ರಾರ್ಥಿಸಬೇಕು. ಇನ್ನು ಕೊನೆಯ ಒಂದು ಸಂಗತಿ, ಯೆರೆಮೀಯನ ಗ್ರಂಥ 18ನೇ ಅಧ್ಯಾಯ 5-6 ವಚನಗಳಲ್ಲಿ ನಾವು ಒಂದು ಸಂಗತಿಯನ್ನು ಕಾಣ್ತೇವೆ. ನಾವು ಯಾರು ಎಂಬುದು ನಾವು ಅಲ್ಲಿ ನೋಡ್ತೇವೆ. ಕುಂಬಾರನ ಕೈಯಲ್ಲಿ ಮಣ್ಣು. ದಯಮಾಡಿ ನೋಡಿ ಸೃಷ್ಟಿ. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಪ್ರಿಯರೇ, ನನ್ನ ಸಂದೇಶವನ್ನು ಮುಕ್ತಾಯ ಮಾಡುವಾಗ, ಒಂದು ವೇಳೆ ಕುಂಬಾರನು ಒಂದು ಸಾರಿ ಒಳ್ಳೆಯ ಮಡಿಕೆ ಬಂದಾಗ ಎಲ್ಲೋ ಒಂದು ಸಣ್ಣ ಕಲ್ಲು ಮತ್ತಿನ್ನೊಂದು ಏನೋ ಒಂದು ಅನಾವಶ್ಯಕ ವಸ್ತು ಅಲ್ಲಿ ಪ್ರವೇಶ ಮಾಡಿ ಅದರ ರೂಪ ತಪ್ಪಿ ಹೋದಾಗ ಪುನಃ ಅದನ್ನ ಒಳ್ಳೆಯ ರೂಪಕ್ಕೆ ತರುವಂತೆ, ಇಸ್ರಾಯೇಲ್ ಮನೆತನದವರೇ,
ಒಬ್ಬ ಕುಂಬಾರನು ಮಾಡಿದ ಹಾಗೆ ನಾನು ನಿಮಗೆ ಮಾಡಬಾರದು. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರನ್ನು ನಡೆಸುವನಾಗಿದ್ದಾನೆ. ಹಾಗೆ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನು ನಡೆಸುವನಾಗಿದ್ದಾನೆ. ಆದರೆ ನಾವು ಆತನಿಗೆ ನೀಡಬೇಕಾದ ಏಕಾಂತವನ್ನು, ನಾವು ಜನಜಂಗುಳಿಯಿಂದ ಪ್ರತ್ಯೇಕಿಸಲ್ಪಡುವಂಥದ್ದು, ಶಾಪಗ್ರಸ್ತವಾದ ಸ್ಥಳಗಳಿಂದ ನಾವು ಬೇರ್ಪಟ್ಟವರಾಗಿ ದೇವರು ಕಾರ್ಯ ಮಾಡುವುದಕ್ಕೆ ಏನು ಅನುಕೂಲಕರವಾಗಿರುವಂತ ಆ ಒಂದು ರೀತಿಯ ಪ್ರಾರ್ಥನೆಯನ್ನು, ಆ ವಿಜ್ಞಾಪನೆಯನ್ನು ಮತ್ತು ಆತನ ನಡೆಸುವಿಕೆಯನ್ನ, ಆ ನಮ್ರತೆಯನ್ನು, ನೀತಿಯನ್ನು, ನ್ಯಾಯವನ್ನು ಅನುಸರಿಸುವಂತವರಾಗಿ ನಮ್ಮ ನಂಬಿಕೆಯ ಮಾರ್ಗದಲ್ಲಿ ಮುಂದಕ್ಕೆ ಸಾಗುವಂತೆ ಕರ್ತನು ತಾನೇ ನಮಗೆ ಸಹಾಯ ಮಾಡ್ಲಿ.